ಫೋಟೋ ಪ್ರಚಾರಕ್ಕೆ ಸೈಕಲ್ ಸವಾರಿ ಸಚಿವ ಸತೀಶ್ ಜಾರಕಿಹೊಳಿ. ಇಂಧನ ಬಿಕ್ಕಟ್ಟು ಸಂಭವನೀಯ ಹಿನ್ನೆಲೆ ಇತ್ತೀಚೆಗೆ ಪ್ರಧಾನಿಯವರು ನೀಡಿರುವ ಅನಗತ್ಯ ವಾಹನ ಬಳಕೆ ಮಾಡಬೇಡಿ ಎಂಬ ಹೇಳಿಕೆಯನ್ನು ಕೆಲವರು ಫೋಟೋ ಪ್ರಚಾರಕ್ಕಾಗಿ ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಪರೋಕ್ಷವಾಗಿ ಬಿಜೆಪಿ ನಾಯಕರನ್ನು ಕಾಲೆಳೆದರು. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ಕೊಟ್ಟ ಕೂಡಲೇ ಅಗತ್ಯ ವಸ್ತುಗಳಾದ ಡೀಸೆಲ್, ಪೆಟ್ರೋಲ್, ಗ್ಯಾಸ್ ಸಿಲಿಂಡರ್ ಬಳಕೆ ಕಡಿಮೆ ಮಾಡಲು ಸಾಧ್ಯವಾಗುವುದಿಲ್ಲ. ಬಂಗಾರ ಹಾಗೂ ವಿದೇಶ ಪ್ರವಾಸದಲ್ಲಿ ಪ್ರಧಾನಿಗಳ ಮಾತು ಪಾಲಿಸಲು ಸಾಧ್ಯ. ಅದನ್ನು ಅರಿಯದ ಕೆಲ ಬಿಜೆಪಿ ನಾಯಕರು ಫೋಟೋ ಫೋಸ್ಗಾಗಿ ಮೆಟ್ರೋ ಪ್ರಯಾಣ, ಸೈಕಲ್ ಸವಾರಿಯಂತಹ ಪ್ರಚಾರ ಕೆಲಸದಲ್ಲಿ ತೊಡಗಿದ್ದಾರೆ ಎಂದು ಕುಟುಕಿದರು. ಅದೆಲ್ಲ ಸುಮ್ಮನೆ ಫೋಟೋ ತೆಗೆಸಿಕೊಳ್ಳೋದು. ಫೋಟೋ ತೆಗೆಸಿಕೊಳ್ಳಿಕ್ಕೆ 10 ಗಾಡಿ ಹಿಂದೆ ಇರ್ತದ್ರೆ ಅವನು ಮುಂದೆ ಕ್ಯಾಮ್ರಾ ಇರ್ತಾನ, ಹಿಂದೆ ಹೋಗಿರ್ತಾನ, ಕೆಳಗೊಬ್ಬ ಅಡ್ಡ ಬಿದ್ದಿರ್ತಾನ, ಆ ಕಡೆ ಮೇಲ್ಗಡೆ ಹೋಗಿರ್ತಾನ ಡ್ರೋನ್ ತಗೊಂಡು. ಅದೇ ಸ್ವಲ್ಪ ಮಾಡ್ಲಿಕ್ಕೆ ಆಗಲ್ಲ. ಯಾಕೆ ಅವ್ರು ಮುಖ್ಯಮಂತ್ರಿ ಆದ್ರೆ ಜವಾಬ್ದಾರಿ ಇರ್ತೈತೆ. ಅಷ್ಟು ಗಾಡಿ ಅವನಿಗೆ ಬೇಕೇ ಬೇಕು, ಅಷ್ಟು ಸಿಬ್ಬಂದಿ ಬೇಕೇ ಬೇಕು. ಅವನು ಒಬ್ಬನೇ ಅಲ್ಲ ಮುಖ್ಯಮಂತ್ರಿ, ಇಡೀ ಸ್ಟೇಟ್ ಹೆಡ್ ಅವನು. ಸುಮ್ಮನೆ ಅವ್ರು ಮೋದಿ ಅವ್ರು ಹೇಳಿದ ಬಗ್ಗೆ ಇವರು ಮಾಡೋದ್ರಲ್ಲಿ ನಾವು ಡೈಲಿ ಮಾಡ್ಲಿಕ್ಕೆ ಆಗೋಲ್ಲ. ಇಲ್ಲಿ ವಿಜೇಂದ್ರ ಒಂದು ದಿವಸ ಇಲ್ಲೂ ಮೆಟ್ರೋ ಹೋದ್ರು, ಮತ್ತೆ ಯಥಾಸ್ಥಿತಿ ಹೋಗ್ಲಿಕ್ಕೆ ಆಗೋಲ್ಲ. ಸುಮ್ಮನೆ ಯಾರು ಹೇಳ್ತಾರ ನಾವು ಫೋಟೋ ತೆಗಿಸ್ಕೊಳ್ಳಿಕ್ಕೆ ಸಮಯ ನಿಗದಿ ಮಾಡಿ ಸೈಕಲ್ ಮ್ಯಾಗ ಹೋಗುತ್ತೆ. ಸೈಕಲ್ ಮ್ಯಾಗ ಒಬ್ಜೆಜ್ ಹೋಗ್ಲಿಕ್ಕೆ ಹೆಂಗ್ ಸಾಧ್ಯ ಇದ್ರೆ ಅವ್ರ ಸೆಕ್ಯೂರಿಟಿ ಇರ್ತೈತೆ, ಜವಾಬ್ದಾರಿ ಇರ್ತೈತೆ. ಇನ್ ಟೈಮ್ನಾಗ ಅವ್ರ ಕೋರ್ಟ್ಗೆ ಹೋಗ್ಬೇಕು. ಇಲ್ಲ ಆಗೋಲ್ಲ. ಸುಮ್ಮ 1 ದಿವಸ 2 ದಿವಸ ಅಷ್ಟೇ. ಮೊನ್ನೆ ಹೇಳ್ದಂಗೆ ಮಾಡಿದ್ರು. 3 ದಿವಸ ಯಾರು ಇಲ್ಲೇ ಇಲ್ಲ. ಮತ್ತೆ ಈ ಮಹಾರಾಷ್ಟ್ರ CM ಮೋಟರ್ ಸೈಕಲ್ ಸೆಕ್ಯೂರಿಟಿ ಎಷ್ಟು ಬೇಕಾದ್ರೆ ಡಬಲ್ ಬೇಕಾ ಅವಾಗ. ಗಾಡಿಯಲ್ಲಿದ್ದಾಗ ಬೇರೆ, ಹೊರಗಿದ್ದಾಗ ಬೇರೆ, ಡಬಲ್ ಸೆಕ್ಯೂರಿಟಿ ಬೇಕಾಗ್ತದೆ. ಸೊ ಅದನ್ನೆಲ್ಲ ಬಿಟ್ಟು ನೈಜ ಸ್ಥಿತಿಗೆ ಎಲ್ಲರೂ ಬರ್ಬೇಕು. ಅದನ್ನ ಸ್ವಾಗತ ಮಾಡ್ದ ಅಷ್ಟೇ ಕೆಲಸ. ಮೋದಿ ಅವ್ರು ಹೇಳಿದಾರೆ ಕೆಲವು ಮಾಡ್ಲಿಕ್ಕಾಗುತ್ತೆ, ಕೆಲವು ಮಾಡ್ಲಿಕ್ಕೆ ಆಗೋಲ್ಲ. ವಿದೇಶ ಪ್ರವಾಸ ಬಿಡ್ಬೋದು, ಬಂಗಾರ ಬಿಡ್ಬೋದು, ಬೇರೆ ಈಗ ಮಿತವ್ಯ ಅಂದ್ರೆ ಹೆಂಗೆ. ಈಗ 1 ಟ್ರಕ್ ಇಲ್ಲಿಂದ ಮಟೀರಿಯಲ್ ಬೆಂಗಳೂರಿಗೆ ಹೋಗ್ಬೇಕ್ರಿ, ಒಯ್ಲೇಬೇಕು ಆ ಮಟೀರಿಯಲ್ ಡೈಲಿ. ಅವನು ಡೆಲ್ಲಿಯಿಂದ ಬೆಂಗಳೂರಿಗೆ ಬರ್ಬೇಕು. ಈ ವ್ಯವಸ್ಥೆಯಲ್ಲಿ ಯಾವ್ದೇ ಮಿತವ್ಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಡಿಸೈಲು, ಪವರು, ವಾಟರು. ಸೊ ಸರಿಯಾದ ದಿಕ್ಕಿನಲ್ಲಿ ಹೋಗಿ ಸುಮ್ಮನೆ ಅನಾವಶ್ಯಕ ಪ್ರಚಾರಕ್ಕೋಸ್ಕರ ಇದು ಆಗ್ಬಾರ್ದು ಅಷ್ಟೇ.